RSS ಅಲ್ಲಿ ಅಲ್ಪಸಂಖ್ಯಾತರದ್ದು ಮೋರ್ಚಾ ಇದೆ. ಹಾಗಾದ್ರೆ ಬಿಜೆಪಿ ಒಬ್ಬ ಮುಸ್ಲಿಂ ಸತ್ರೆ ಆ ಮನೆಗೆ ಹೋಗೋದಿಲ್ವ ಇವರು? ಪಕ್ಷ ನೋಡಿ ಇವರು ಮರ್ಯಾದೆ ಕೊಡೋದಲ್ಲ, ಪಕ್ಷ ನೋಡಿ ಮನೆ ಮನೆಗೆ ಹೋಗೋದ? UP ಮಾದರಿ ಅಂತ ಹೇಳಿ ಏನು ನಾವು ನೋಡ್ತಾ ಇದ್ದೇವೆ. UP ಮಾದರಿಯನ್ನು ಮಂಗಳೂರಲ್ಲಿ ಬೇಲ್ಪುರಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾದರಿ ಬಗ್ಗೆ ಕೆಲಸ ಇಲ್ಲದೆ ಗಲಾಟೆ ಮಾಡಿ ಜಗಳ ಮಾಡಿ ನಾವು ಊರು ಬಿಟ್ಟು ಬೇರೆಯವ್ರಿಗೆ ಹೋಗಿ ಬೇಲ್ಪುರಿ ಮಾಡ್ಲಿಕ್ಕೆ ಹೋಗ್ಬೇಕಾ? ನೀವು ನೋಡ್ತಿದ್ದೀರಿ ಎಲ್ಲ ಕಡೆ ನೋಡಿ ಬೇಲ್ಪುರಿ ಮಾರಿ ಅವರು ಯಾರು? ಎಲ್ಲ UP ಅವರು. ಇದು UP ಮಾದರಿಯಾ? ಇವರು ಉದ್ಯೋಗ ಕೊಡೋದಿಲ್ಲ. ಇಷ್ಟು ದೊಡ್ಡ ಇಂಡಸ್ಟ್ರಿಗಳಿದೆ ನಮ್ಮ ಮಂಗಳೂರಲ್ಲಿ, ಎಲ್ಲ ಉದ್ಯೋಗ ಕೂಡ ಹೊರ ಊರಿನವರಿಗೆ ಕೊಡ್ತಾ ಇದ್ದಾರೆ. ಇದು UP ಮಾದರಿ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಉದ್ಯೋಗ ಕೊಡೋದಿಲ್ಲ, ಇವರು ಉದ್ಯೋಗವನ್ನು ಕಸಿತಾ ಇದ್ದಾರೆ. ದಿನನಿತ್ಯವಾಗಿ ಇಲ್ಲಿ ನೋಡ್ತಾ ಇದ್ದೀರಿ, ಸಣ್ಣ ಸಣ್ಣ ವಿಷಯಕ್ಕೂ ಗೊಂದಲಗಳಾಗ್ತಾ ಇದೆ. ರಾಜಕಾರಣಿಗಳಿಗೆ ಈಗ ಇದೇ ಕೆಲಸ ಆಗಿಬಿಟ್ಟಿದೆ. ಮಂಗಳೂರನ್ನು ಅಶಾಂತಿ ಮಾಡ್ಬೇಕು. ನಿಮಗೆ 4 ವರ್ಷದಿಂದ ಏನಾದರೂ ಕೋಮುಗಲಭೆ ಆಗಿದೆ, ಏನಾದರೂ ಕೊಲೆಗಳಾಗಿದೆಯಾ? ಚುನಾವಣೆ ಬರುವಾಗ ಮಾತ್ರ ಯಾಕೆ ಆಗೋದು? ಈಗ ಚುನಾವಣಾ ವರ್ಷ, ಇನ್ನೊಂದು 6-7 ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಈ ಸಂದರ್ಭದಲ್ಲಿ ಕೊಲೆಗಳಾಗೋದು ಸಹಜ ಅಂತೇಳಿ ನಾನು ನಿರಂತರವಾಗಿ ಹೇಳ್ತಾ ಇದ್ದೇನೆ. ಈಗ ನೋಡ್ತಾ ಇದ್ದೀರಿ, ಸುರತ್ಕಲಲ್ಲಿ ಅಮಾಯಕ ಅವನಷ್ಟಕ್ಕೆ ಅವನು ನಿಂತಿದ್ದ, ಬಂದು ಹೊಡೆದು ಹೋಗ್ತಾರೆ. ಪ್ರವೀಣ್ ನೆಟ್ಟರ್ ಅವರ ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗ್ತಾ ಇದ್ದಾನೆ ಮಸೂದ್. ಹಾಗಾದ್ರೆ ನಾಳೆ ನಾವು ಯಾವ ರೀತಿಯಲ್ಲಿ ರಾತ್ರಿ ಹೋಗುದು? ಜಿಲ್ಲಾಧಿಕಾರಿ ಅವರು ಇವತ್ತು 6 ಗಂಟೆ ನಂತರ ಬಂದ್ ಮಾಡ್ತಾ ಇದ್ದಾರೆ. ಇದನ್ನು ಪರ್ಮನೆಂಟ್ ಇದೇ ರೀತಿ ಮಾಡ್ಕೊಂಡು ಹೋಗ್ಲಿ, ಯಾರು ರಾತ್ರಿ ಹೊಡಿಯಕ್ಕೆ ಅಲ್ಲ. ಹಾಗಾದ್ರೆ ಮಂಗಳೂರಲ್ಲಿ ಅಂಗಡಿ ವ್ಯವಹಾರ ನಿಂತು ಹೋಗುತ್ತೆ, ಎಲ್ಲ ಬಂದಾಗಿ ಹೋಗ್ತದೆ. ಇಂಥ ಮಂಗಳೂರು ನಮ್ಗೆ ಬೇಕಾ? ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇದ್ದು ಮಾಡುವಂತದ್ದು ವ್ಯವಸ್ಥಿತವಾದ ಒಂದು ಸಂಚು, ಗಲಭೆಗಳನ್ನ ಸೃಷ್ಟಿಸಿ ಅಭಿವೃದ್ಧಿ ಅಂತೂ ಕುಂಠಿತವಾಗಿದೆ. ನೀವು ನೋಡ್ತಾ ಇದ್ದೀರಿ, ಇವತ್ತು ನೋಡಿ ನೀವು, ಮಳೆ ಬಂದ್ಬಿಟ್ಟು ಎಲ್ಲಾ ಕಡೆಯಲ್ಲಿ ರಸ್ತೆ ನೀರಲ್ಲಿ ತುಂಬಿಕೊಂಡಿದೆ. ಜನ ತರಾಟೆಗೆ ತಗೊಳ್ತಾ ಇದ್ದಾರೆ. ಅವರಿಗೆ ಮುಖ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಜನರ ಮುಂದೆ. ಈ ರೀತಿಯ ಕೊಲೆಗೆ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾರೆ. ಇದನ್ನ ಸಾಮರಸ್ಯ ಮಂಗಳೂರು ಖಂಡಿಸ್ತದೆ. ಈ ರೀತಿಯ ರಾಜಕೀಯ ನೀವು ಮಾಡಬೇಡಿ. ಚುನಾವಣಾ ಸಂದರ್ಭದಲ್ಲಿ ನೀವು ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ.